ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ದೀವಿ. ಏನು ಕೆಲಸ ಮಾಡಿದೆ. ಬೆಳಿಗ್ಗೆ ಆಗಿ ಮಧ್ಯಾಹ್ನ ಆಯಿತು, ಇನ್ನೂ ಏನು ಕೆಲಸನೇ ಆಗಿಲ್ಲ. ಫೋನ್ ನೋಡ್ಕೊಂಡು ಕೂತಿದ್ದೀವಿ. ಅದಕ್ಕೆ ವ್ಲಾಗ್ ಮಾಡೋಣ ಅನಿಸ್ತು. ಸರಿ, ವ್ಲಾಗ್ ಆದರೂ ಮಾಡೋಣ ಅಂತ. ಇವಾಗ ನೋಡಿ, ನನ್ನ ಮಗಳು ಇಲ್ಲಿಗ ಕುಡಿತಾ ಇದ್ದಾಳೆ. ಅವಳಿಗೆ ಮಜ್ಜಿಗೆ ಬೇಕಂತೆ. ಅದಕ್ಕೆ ಮಜ್ಜಿಗೆ ಕುಡಿಯೋಣ ಅಂತ ಬಂದಳು. ಇನ್ನೂ ಅಡುಗೆ ಮಾಡಿಲ್ಲ, ಮಾಡಬೇಕಷ್ಟೆ. ನೋಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಎಲ್ಲ ಇದೆ, ನಿನ್ನೆದೆ ಕೋಲ್ಡ್ ಆಗಿದೆ ಸರಿ ಅಂತ. ಇನ್ನೇನು ಮಧ್ಯಾಹ್ನಕ್ಕೆ ಮಾಡಲ್ಲ, ಅಷ್ಟು ಯಾರೂ ಇಲ್ಲ, ನಾನು ಅವಳು ಇಬ್ಬರೇ ಇರೋದು. ಅದಕ್ಕೋಸ್ಕರ ಅನ್ನ ಇದೆ, ಸಾಂಬಾರಿದೆ, ಅದಕ್ಕೆ ಮಾಡ್ಕೊಂಡು ಬಿಸಿ ಮಾಡಿ ಊಟ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಅವಳಿನ್ನೂ ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಅವಳಿಗೂ ಬೋರ್ ಆಗ್ತಾ ಇದೆ, ಯಾರಿಲ್ಲ ಅಂತ. ಸರಿ ಅಂತ ಸುಮ್ಮನೆ ಇದ್ದೀವಿ. ನೋಡಿ, ಇಲ್ಲಿ ಮಜ್ಜಿಗೆ ಕುಡಿಯಕ್ಕೆ ಬಂದಿದ್ದಾಳೆ. ತುಂಬ 1 ಅವರ್ ಆಯ್ತು ಇಟ್ಟು, ಇನ್ನೂ ಕುಡ್ದಿಲ್ಲ, ಸುಮ್ಮನೆ ಇದ್ದಾಳೆ. ನಿಮ್ಮದೆಲ್ಲ ಊಟ ಆಯಿತಾ? ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಏನೂ ಕೆಲಸ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೀವಿ. ಇನ್ನೇನು ರಾತ್ರಿಗೆ ಅಡುಗೆ ಮಾಡೋಣ ಅಂತ, ಅದಕ್ಕೋಸ್ಕರ. ಇನ್ನೇನು ಇಲ್ಲ, ಇವತ್ತು ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ಕೂತ್ಕೊಂಡಿದ್ದೀವಿ. ಇನ್ನೂ ಮನೆ ಕ್ಲೀನ್ ಮಾಡಿಲ್ಲ, ನೋಡಬೇಕು. ಇಲ್ಲೆಲ್ಲ ಇದೆ, ಇನ್ನೂ ವಾಶಿಗೆ ಬಟ್ಟೆ ಹಾಕಬೇಕು, ವಾಶ್ ಮಾಡಬೇಕಂತ ಇಟ್ಟಿದ್ದೀವಿ. ಇನ್ನೂ ಗುಡಿಸಿಲ್ಲ, ಸುಮ್ಮನೆ ಕೂತಿದ್ದೀವಿ. ಬಟ್ಟೆ ರಾಶಿ ಇದೆ. ಬೆಡ್ರೂಮ್ ಒಂದು ಕ್ಲೀನ್ ಮಾಡ್ಕೊಂಡಿದ್ದೀವಿ, ಬೇರೆ ಏನೂ ಮಾಡಿಲ್ಲ ಬೆಳಿಗ್ಗೆಯಿಂದ. 1 ಇಯರ್ ಆಗಿತ್ತು ವ್ಲಾಗ್ ಮಾಡಿ. ಸರಿ, ಇನ್ನಾದರೂ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಸುಮ್ಮನೆ ಕೂತ್ಕೊಂಡಿದ್ವಲ್ಲ, ಅದಕ್ಕೆ. ಗ್ಯಾಸ್ ಬೇರೆ ಇಲ್ಲ, ಇವಾಗ ತುಂಬ ಪ್ರಾಬ್ಲಮ್ ಆಗಿದೆ ಗ್ಯಾಸ್ ಇಲ್ಲದೆ. ಅದಕ್ಕೆ ಏನು ಮಾಡೋದೋ ಗೊತ್ತಿಲ್ಲ. ಕರೆಂಟ್ ಸ್ಟವಲ್ಲೇ ಎಲ್ಲ ಮಾಡೋದು ಇವಾಗ. ನೋಡ್ಬೇಕು ಏನು ಮಾಡೋದಂತ. 1 ಇಯರ್ ಆಯಿತು ವ್ಲಾಗ್ ಸ್ಟಾಪ್ ಮಾಡಿ. ಸರಿ, ಇವಾಗ ಮಾಡೋಣ. ಎಲ್ಲರೂ ಮಾಡ್ತಾರಲ್ಲ, ನಾವು ಏನು ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಹೋಮ್ವರ್ಕ್ ಇದೆ ಮಾಡೋಕ್ಕೆ, ಇನ್ನೂ ಮಾಡಿಲ್ಲ. ನಾಳೆ ಒಂದು ದಿವಸ ಇದೆ, ಏನು ಮಾಡ್ತಾಳೆ ಗೊತ್ತಿಲ್ಲ. ಯಾವಾಗಲೂ ಟೆಸ್ಟ್ ಅವಳಿಗೆ, ಓದಿ ಓದಿ ಸಾಕಾಗಿದೆ ಅಂತೆ. ಅದಕ್ಕೋಸ್ಕರ ಇವಾಗ ಮಜ್ಜಿಗೆ ಕುಡಿತಾ ಇದ್ದಾಳೆ. ಎಷ್ಟೊತ್ತಾಗುತ್ತೆ ನೋಡಬೇಕು. ಅವಳು ಮಜ್ಜಿಗೆ ಪ್ರೋಗ್ರಾಮು ಬೆಳಿಗ್ಗೆ ಇಟ್ಟಿದ್ದಾಳೆ ಹೊರಗಡೆ. ಅದಕ್ಕೆ ಸೊ ಶಾರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಏನಾದರೂ ಸಬ್ಸ್ಕ್ರೈಬರ್ ಮಾಡಬೇಕಲ್ಲ, ಅಕೌಂಟ್ ಆ್ಯಕ್ಟಿವೇಟ್ ಆಗಿಲ್ಲ. 1 ಇಯರ್ ಮೇಲಾಯಿತು ಮಾಡಿ. ಸರಿ, ಇವಾಗ ಇನ್ಮೇಲಾದರೂ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ. ಹುಷಾರಿರಲಿಲ್ಲ, ಅದಕ್ಕೆ 1 ಇಯರ್ ಆಯಿತು ಸ್ಟಾಪ್ ಮಾಡಿ. ಇವಾಗಿಂದ ಇನ್ಮೇಲೆ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ಡೈಲಿ ಒಂದು ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಏನು ಕಂಟೆಂಟಿಗೆ ಗೊತ್ತಾಗ್ತಾಯಿಲ್ಲ, ಏನು ಮಾಡಬೇಕಂತ. ಅದಕ್ಕೆ ಸುಮ್ಮನೆ ಇದ್ದೀವಿ, ನೋಡ್ಬೇಕು ಏನು ಮಾಡೋದಂತ. ತುಂಬ ಜನ ಹೇಳ್ತಾರೆ, ಅದು ಮಾಡಿ, ಇದು ಮಾಡಿ, ಹಂಗೆ ಮಾಡಿ, ಅದು ಕ್ಲಿಕ್ ಮಾಡಿ, ಎಲ್ಲ ಸುಮ್ಮನೆ ಹೇಳ್ತಾರೆ ಅನ್ಸೋದು. ಯಾವ್ದು ಮಾಡಿದ್ರೂ ಏನಾಗಲ್ಲ. ಅದಕ್ಕೆ ನೋಡ್ಬೇಕು, ಅಟ್ಲೀಸ್ಟ್ ಟ್ರೈ ಮಾಡೋಣ. ಸುಮ್ಮನೆ ಕೂರೋ ಬದಲು ಏನಾದರೂ ಮಾಡ್ಬೋದಲ್ಲ ಅಂತ. ಹಾಗೆ ನೋಡಿ, ಹಿಂಗೆ ಕೂತ್ಕೊಂಡಿದ್ದಾಳೆ, ಬೈತಾ ಇದ್ದಾಳೆ ಮಜ್ಜಿಗೆಗೆ. 2 ಅವರ್ ಆಯ್ತು ಹೊರಗಡೆ ಇಟ್ಟು, ಇನ್ನೂ ಊಟ ಆಗಿಲ್ಲ ನಮ್ಮದು, ಮಾಡಬೇಕು. ಸರಿ ಅಂತ. ಹಸ್ಬೆಂಡ್ ಬೇರೆ ಇಲ್ಲ, ನಾವೇ ಇಬ್ಬರಿರೋದು. ಅದಕ್ಕೆ ನೋಡೋಣ, ಮತ್ತೆ ಮಾಡಿದ್ರೆ ಆಯಿತು ಲೇಟಾಗಿ ಊಟ ಅಂತ. ಲೇಟಾಗಿ ತಿಂಡಿ ತಿಂದ್ವಿ. ಅದಕ್ಕೋಸ್ಕರ ಇವತ್ತು ಗಂಜಿ ಮಾಡಿದ್ದು, ತುಂಬ ಒಂದು 6-7 ತಿಂಗಳಾಗಿತ್ತು ಮಾಡಿ. ಸರಿ, ಅದಾದರೂ ಮಾಡೋಣ ಅಂತ ನೋಡ್ಬೇಕು. ಇನ್ನೇನು ನೈಟಿಗೆ ಅಡುಗೆ ಮಾಡ್ಕೊತೀವಿ ಅಷ್ಟೆ. ಇವಾಗೇನು ಮಾಡಲ್ಲ. ಸಂಜೆ ಹೊರಗೆ ಹೋಗಬೇಕು, ಸ್ಯಾಟರ್ಡೆ ಅಲ್ಲ. ಇನ್ನೇನು ಕೂತ್ಕೊಂಡು ಬೋರ್ ಆಗ್ತಾಯಿದೆ. ಏನಾದರೂ ತಿನ್ಸ್ಕೊಂಡು ಬರೋದು. ಇವಾಗ ಏನು ಬೇಕೋ ಗೊತ್ತಿಲ್ಲ. ಫೋನ್ ನೋಡಲ್ಲ ಅಂತ ಹೇಳಿದ್ಲು, ಇಡೀ ದಿವಸ ಫೋನ್ ನೋಡ್ತಾ ಇದ್ದಾಳೆ. ಅದಕ್ಕೆ ಸ್ವಲ್ಪ ಹೊತ್ತು ನೋಡಿ ಇಟ್ಟಿದ್ದಾಳೆ, ಇನ್ನೇನು ಮಾಡ್ತಾಳೆ ನೋಡಬೇಕು. ನೋಡೋದೇ ಇಲ್ಲ ನಾಳೆವರೆಗೂ ಅಂದಿದ್ಲು. ನಿಮ್ಮ ಮಕ್ಕಳು ತುಂಬ ಹಾಳು ಮಾಡ್ಕೊತಾ ಇದ್ದಾರೆ, ಅವ್ರ ಕಣ್ಣನ್ನು ಅವರೇ. ಹೇಳಿದ್ದು ಕೇಳಲ್ಲ. ಅದೇನು ಮಾಡೋದು ಗೊತ್ತಿಲ್ಲ, ನೋಡಬೇಕು. ಲಾಸ್ಟ್ ಟೈಮ್ ಚೆಕ್ ಮಾಡಿದ್ದಾರೆ ಸ್ಕೂಲಲ್ಲಿ, ಪ್ರಾಬ್ಲಮ್ ಇದೆ ಅಂತ ಬಂದಿದೆ. ಹೇಳಿದ್ರೆ ಕೇಳಿಸ್ತಿಲ್ಲ, ಹಠ ಮಾಡ್ತಾಳೆ. ಅದಕ್ಕೆ ನಾಳೆನೋ ಸರ್ಪ್ರೈಸ್ ಬೇಕಂತೆ ಅವಳಿಗೆ, ಫೋನ್ ನೋಡಲ್ಲ ಅಂತ. ನೋಡೋಣ ಏನು ಕೊಡ್ಸೋದು ಅಂತ. ಬೆಂಡೆಕಾಯಿ ಸಾಂಬಾರಿದೆ. ಸರಿ, ಊಟ ಮಾಡೋಣ ಅಂತ ಬಂದ್ವಿ. ಬಿಸಿ ಮಾಡ್ಕೋಬೇಕು ಇಟ್ಟಿದ್ದೀನಿ. ಇವಾಗ ಊಟ ಮಾಡಿದ್ರೆ ಸರಿ ಆಯಿತು. 3 ಗಂಟೆ ಆಯಿತು, ಇವತ್ತು ಇನ್ನೂ ಊಟ ಆಗಿಲ್ಲ ನಮ್ಮದು. ಮಾತಾಡ್ಕೊಂಡಿದ್ದೀವಿ ಸ್ಯಾಟರ್ಡೆ ಅಂತ. ಊಟ ಮಾಡಬೇಕು. ಮಳೆ ಬರೋ ಥರ ಇದೆ. ನಿನ್ನೆ ಚೆನ್ನಾಗಿ ಮಳೆ ಬಂತಿಲ್ಲಿ. ನಿಮ್ಮ ಕಡೆ ಎಲ್ಲ ಹೇಗೆ ಬಂತ? ಇಲ್ಲಿ ಎಷ್ಟು 1 ಅವರ್ ಏನೋ ಬಂತು. ಫುಲ್ ಡೇ ಮೋಡ ಆಗಿತ್ತು. ನೋಡಿದ್ರೆ ಕೊನೆಯಲ್ಲಿ ಮಳೆ ಬಂತು. ಮಗಳು ಸ್ಕೂಲಿಗೆ ಹೋಗ್ಬೇಕಿತ್ತು, ಫುಲ್ಲು ನೆನ್ಕೊಂಡು ಬಂದ್ವಿ. ಅಷ್ಟು ಮಳೆ ಬಂದಿತ್ತು. ಸರಿ ಅಂತ ಮತ್ತು ಕಾರಲ್ಲಿ ಹೋಗಿ ಕರ್ಕೊಂಡು ಬಂದ್ವಿ. ನಿನ್ನೆ ಸಾಂಬಾರು ಮಾಡಿರೋದು, ಮತ್ತೇನೂ ಮಾಡಿಲ್ಲ. ಫುಲ್ಲು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಏನೋ ಬೋರ್. ಸ್ಯಾಟರ್ಡೆ ಅಂದರೆ ಹಿಂಗೆ ಅನ್ಸುತ್ತೆ. ನೀವೆಲ್ಲ ಏನು ಮಾಡಿದ್ದೀರಾ ಅಡುಗೆ? ಸ್ಯಾಟರ್ಡೆ ಸಂಡೇ ಅಂದರೆ ಫುಲ್ ಟೈಮ್ ಪಾಸ್ ಮಾಡೋದು, ಏನು ಕೆಲಸ ಮಾಡೋಲ್ಲ. ಬರೀ ಬರ್ಸಿ ಕೂತ್ಕೊಳ್ಳೋದು.
ಮತ್ತೇನಿಲ್ಲ. ಸಂಜೆವರೆಗೂ ಟೈಮ್ ಪಾಸ್, ಸಂಜೆ ಹೊರಗೆ ಹೋಗೋದು, ಆ ಥರ ಮಾಡೋದು. ಸಖತ್ ಬೋರ್ ಆಗುತ್ತೆ ಸ್ಯಾಟರ್ಡೆ ಬಂದರೆ. ಸಂಡೇ ಅಂದರೆ ಫುಲ್ಲು ನಿದ್ದೆ ಮಾಡ್ತೀವಿ, ಲೇಟಾಗಿ ಎದ್ದೇಳೋದು, ಆ ಕೆಲಸ. ಇದೇ ಆಯಿತು ಸ್ಯಾಟರ್ಡೆ ಸಂಡೇ ಅಂತ. ನೀನು ಅನ್ನ ಇದೆ ಸ್ವಲ್ಪ, ಅದನ್ನೇ ಊಟ ಮಾಡೋಣ ಅಂತ. ಅವಳು ಹೇಳಿದ್ಲು ತುಂಬ ಊಟ ಬೇಡ ಅಂತ ನನಗೆ. ಸರಿ ಅಂತ ಒಂದೇ ತಟ್ಟೆಲಿ ಊಟ ಮಾಡೋಣ ಅಂತ ಊಟ ಮಾಡ್ತಾ ಇದ್ದೀವಿ. ಅವಳು ನೆನೆಸಿರೋ ಕಾಳು ತಿಂತಾ ಇದ್ದಾಳು. ಇಲ್ಲಿ ಅವಳಿಗೇನೋ ಹಶ್ವಾಗಿದೆ ಪಾಪ ಅಂತ ಕೊಡಬೇಕು. ಹೀಗೆ ಹಿಂದೆಲ್ಲ ಆಯ್ತು ಅಂತ 3 ಗಂಟೆ ಆಗಿದೆ ಇವಾಗ. ನನ್ನ ಆರಾದ್ರೆ ಆಯ್ತು. ಸಾಯಂಕಾಲ ಕಾಫಿ ಟೈಮ್, ಎಲ್ಲರೂ ಕಾಫಿ ಟೈಮ್ ಆಗೋದು, ನಮ್ದು ಇಲ್ಲಿ ಊಟ. ಅಷ್ಟು ಸೋಂಬೇರಿತನ ಇವತ್ತು, ಏನು ಮಾಡೋಕ್ಕೂ ಮನಸ್ಸಿಲ್ಲ. ಮಳೆ ಬರೋ ಥರ ಇದೆ, ಫುಲ್ಲು ಕತ್ಲೆ ಆಗಿದೆ. ಸ್ವಲ್ಪ ಅನ್ನ ಇದೆ, ದಿನ ತಿನ್ಕೊಂಡಿರೋದಷ್ಟೇ, ಏನು ಮಾಡಲ್ಲ. ರಾತ್ರಿ ನೋಡೋದು, ಇಬ್ಬರೇ ಇದ್ದೀವಲ್ಲ, ಚಪಾತಿ ಏನಾದರೂ ಮಾಡ್ಕೊಂಡ್ರೆ. ನೀವು ಹಿಂಗೆ ಮಾಡ್ತೀರಾ ಎಲ್ಲರೂ?